ಚನ್ನಪಟ್ಟಣ ಬಮೂಲ್ ನಿರ್ದೇಶಕರಾದ ಎಸ್ ಲಿಂಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣ ಬಮೂಲ್ ಶಿಬಿರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಮೂಲ್ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ರವರ ನೇತೃತ್ವದಲ್ಲಿ ಬಮೂಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ 60 ಕೋಟಿ ಲಾಭ ಗಳಿಸಿದ್ದು ರೈತರಿಗೆ ಭರ್ಜರಿ ಯುಗಾದಿ ಬೋನಸ್ ನೀಡಲಾಗುತ್ತಿದೆ ಎಂದು ಎಸ್ ಲಿಂಗೇಶ್ ಕುಮಾರ್ ಅವರು ತಿಳಿಸಿದರು. ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಜಿಲ್ಲೆಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಅರ್ಬನ್ನು, ಬೆಂಗಳೂರು ರೂರಲ್ ಎಲ್ಲ ಹಾಲು ಉತ್ಪಾದಕರಿಗೆ ನಾವು ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ, ಏನಿವತ್ತು ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಸುರೇಶ್ ಅಣ್ಣವರು ರೈತರಿಗೆ ಏನು 1 ವರ್ಷದ್ದು ಎಷ್ಟು ರೈತರು ಹಾಲು ಹಾಕಿದ್ದಾರೋ ಅವರೆಲ್ಲರಿಗೂ ಸಹಿತ 1 ಲೀಟರ್ಗೆ ₹1 ಇವತ್ತು ಇಡೀ ನಮ್ಮ ಒಕ್ಕೂಟ ಸಂಬಂಧ 3 ಜಿಲ್ಲೆಗೆ 59 ಕೋಟಿ 34 ಲಕ್ಷ ಜಿಲ್ಲೆಯಷ್ಟು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ತಾಲೂಕಿನ, ನಮ್ಮ ಚನ್ನಪಟ್ಟಣ ತಾಲೂಕು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾಯಿದ್ದೀವಿ. ನಮ್ಮ ತಾಲೂಕಿಗೆ ಸುಮಾರು 11.5 ಕೋಟಿಯಷ್ಟು ಹಣ ಇವತ್ತು ರೈತರ ಖಾತೆಗೆ ಏಪ್ರಿಲ್ 10ನೇ ತಾರೀಕು ಒಳಗಡೆ ಹೋಗುತ್ತೆ ಅಂತ ಖುಷಿ ಹೇಳ್ತಾ, ನಾನು ಏನು ಯುಗಾದಿ ಹಬ್ಬದ ಎಲ್ಲರಿಗೂ ಹೊಸ ವರ್ಷ ಒಳ್ಳೆಯದಾಗಲಿ, ಇನ್ನೂ ಹಾಲು ಹೆಚ್ಚು ಉತ್ಪಾದನೆ ಆಗಲಿ ನಮ್ಮ ಒಕ್ಕೂಟದಲ್ಲಿ, ನಮ್ಮ ತಾಲೂಕಿನ ಅಂತ ಹೇಳಿ ಶುಭ ಕೋರ್ತೀನಿ.